ಹಾವು ಕಚ್ಚಿದ್ರೆ ಕಿಡ್ನಿ ಫೇಲ್ ಆಗುತ್ತಾ? ಫುಲ್ ರೀಲ್ ನೋಡಿ ಗೊತ್ತಾಗುತ್ತೆ. ಸೊ ಹಾವು ಕಚ್ಚೋದೊಂದು ಎಮರ್ಜೆನ್ಸಿ, ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೋಬೇಕು. ಇಂಡಿಯಾ ಒಂದು ಟ್ರಾಪಿಕಲ್ ರೀಜನ್. ಟ್ರಾಪಿಕಲ್ ರೀಜನ್ ಅಂದರೆ ಏನು? ಈ ಟ್ರಾಪಿಕಲ್ ಕಂಟ್ರೀಸು ಭೂಮಿ ಮಧ್ಯಭಾಗ ಇರೋ ಕಂಟ್ರೀಸ್ಗೆ ಟ್ರಾಪಿಕಲ್ ಕಂಟ್ರೀಸ್ ಅಂತ ಕರಿತೀವಿ. ಎಲ್ಲಿ ಹಾಟ್, ಹ್ಯೂಮಿಡ್, ಮಳೆಗಾಲ ಎಲ್ಲ ಜಾಸ್ತಿ ಇರುತ್ತೆ ಅಲ್ಲಿ ಟ್ರಾಪಿಕಲ್ ರೀಜನ್ಸ್ ಅಂತ ಕರಿತೀವಿ. ಈ ಟ್ರಾಪಿಕಲ್ ರೀಜನ್ಸಲ್ಲಿ ಹಾವು ಕಚ್ಚೋದು ಜಾಸ್ತಿ. ಸೊ ಈ ಮಳೆಗಾಲದಲ್ಲಿ ಎಸ್ಪೆಷಲಿ ಜೂನ್ ಟು ಸೆಪ್ಟೆಂಬರ್ ಮಳೆಗಾಲ ಬೇರೆ ಸ್ಟಾರ್ಟ್ ಆಗ್ತಿದೆ, ಹಾವು ಕಚ್ಚೋದು ಜಾಸ್ತಿ ಆಗುತ್ತೆ. ಸೊ ಇದು ಯಾರು ಕಚ್ಚುತ್ತೆ? ಯೂಶ್ವಲಿ ರೈತರಿಗೆ. ಅವರು ಮುಂಜಾಗ್ರತೆ ತೊಗೊಳ್ಳೋದಿಲ್ಲ, ಕಾಲಿಗೆ ಬೂಟ್ಸ್ ಹಾಕೊಳ್ಳೋದಿಲ್ಲ, ಸೊ ಅವ್ರಿಗೆ ಹಾವು ಕಚ್ಚೋದು ಜಾಸ್ತಿ. ಸೊ ಈ ರೀಲ್ ಅವ್ರಿಗೆ ಶೇರ್ ಮಾಡಿ, ಭಾಳ ಹೆಲ್ಪ್ ಆಗುತ್ತೆ. ಸೊ ಈ ಇಡೀ ವರ್ಲ್ಡಲ್ಲಿ 2000 ಜಾತಿ ಹಾವುಗಳಿದೆ. ಅದರಲ್ಲಿ 300 ಜಾತಿ ಹಾವುಗಳು ಇಂಡಿಯಾದಲ್ಲಿ, ಅದರಲ್ಲಿ 52 ಜಾತಿ ಹಾವುಗಳು ವಿಷಕಾರಿ. ಬಟ್ ನಿಮಗೆ ನೆನಪಿರಬೇಕಾಗಿರೋದು ಈ ಮೇಯ್ನ್ 4 ಜಾತಿ ಹಾವುಗಳು. ಈ ಫೋಟೋದಲ್ಲಿ ಕಾಣಿಸ್ತಿದೆಯಲ್ಲ ಅದು ಯಾವ್ದ್ಯಾವುದು? ನಾಗರಾವು, ಕಟ್ಟಾವು, ಮಂಡದಾವು ಮತ್ತು ಉರಗ ಹಾವು ಅಂತ ಕರಿತೀವಿ. ಇವು 90 to 90% ವಿಷಕಾರಿ ಹಾವುಗಳು ನಮ್ಮ ಇಂಡಿಯಾದಲ್ಲಿ ಕಾಮನ್ ಕಚ್ಚೋದಂದ್ರೆ ಇವು 4 ಹಾವುಗಳು. ಹಾವು ಕಚ್ಚಿದ್ರೆ ಏನೇನಾಗುತ್ತೆ? ಒಂದು ನ್ಯೂರೋಟಾಕ್ಸಿಟಿ, ಅಂದರೆ ಕಣ್ಮಂಜಾಗೋದು, ಎರಡೆರಡು ಕಾಣಿಸೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ಉಗುಳು ನುಂಗಕ್ಕಾಗದೇ ಇರೋದು, ವಾಯ್ಸ್ ಬರದೇ ಇರೋದು, ಇದೆಲ್ಲ ನ್ಯೂರೋಟಾಕ್ಸಿಟಿ. ಇನ್ನೊಂದು ಹೆಮಟೋಟಾಕ್ಸಿಟಿ ಅಂದರೆ ಏನು? ಬ್ಲೀಡಿಂಗ್, ಮೂಗಲ್ಲಿ ಬ್ಲೀಡಿಂಗ್ ಆಗೋದು, ಕಣ್ಣಲ್ಲಿ ಬ್ಲೀಡಿಂಗು, ಬಾಯಲ್ಲಿ ಬ್ಲೀಡಿಂಗು, ರಕ್ತವಾಂತಿ ಆಗೋದು ಮತ್ತು ರಕ್ತ ಹೆಪ್ಪುಕಟ್ಟೋ ಚಾನ್ಸಸ್ಸು ಇರುತ್ತೆ. ಇದೆಲ್ಲ ಹೆಮಟೋಟಾಕ್ಸಿಟಿ. ಇನ್ನೊಂದು ಮಯೋಟಾಕ್ಸಿಟಿ ಅಂದರೆ ಮಾಂಸಖಂಡ ಊದ್ಕೊಳ್ಳೋದು, ಮಾಂಸಖಂಡ ಪೇಯ್ನು, ಮತ್ತು ಮಾಂಸಖಂಡ ಕೊಳ್ತೋಗೋ ಚಾನ್ಸ್ ಇರುತ್ತೆ. ಇದೆಲ್ಲ ಮಯೋಟಾಕ್ಸಿಟಿ. ಇನ್ನೊಂದು ಲೋಕಲೈಸ್ಡ್ ಪ್ರೋಗ್ರೆಸಿವ್ ಸ್ವೆಲ್ಲಿಂಗ್ ಅಂದರೆ ಎಲ್ಲಿ ಕಚ್ಚಿರುತ್ತೋ ಹಾವು ಅಲ್ಲಿ ಊತ ಬರೋದು, ಅಲ್ಲಿ ಬ್ಲೀಡಿಂಗ್ ಆಗೋದು, ರೆಡ್ನೆಸ್ಸು ಮತ್ತು ಅಲ್ಲಿ ನೋವು ಬರೋದು, ಇದೆಲ್ಲ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಹಾವು ಕಚ್ಚಿದ್ರೆ ಏನು? ವಿಷ ಬ್ಲಡ್ಗೆ ಎಂಟ್ರ್ ಆದರೆ ಎಲ್ಲಿ ಫಿಲ್ಟರ್ ಆಗುತ್ತೆ? ಕಿಡ್ನಿಲಿ ಫಿಲ್ಟರ್ ಆಗುತ್ತೆ. ಸೊ ಕಿಡ್ನಿ ಫೇಲ್ ಆಗೋ ಚಾನ್ಸ್ ಇರುತ್ತೆ, ಡಯಾಲಿಸಿಸ್ ಸ್ಟೇಜ್ ಬರುತ್ತೆ. ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಅವ್ರ ದುರದೃಷ್ಟ ಇತ್ತು ಅಂದರೆ ಸಾವು ಬರಬಹುದು. ಸೊ ಈ ರೀಲ್ ನಿಮಗೆ ಹಾವು ಕಚ್ಚಿದ್ರೆ ಏನೇನಾಗುತ್ತೆ ಅಂತ ನಿಮಗೆಲ್ಲ ಗೊತ್ತಾಗಿದೆ. ಇದನ್ನು ರೈತರಿಗೆ ಶೇರ್ ಮಾಡಿ, ಭಾಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ರೀಲಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್.